ಮೊದಲನೇದಾಗಿ ದೇವರಿಗೆ ಪ್ರಾರ್ಥನೆ. ಜೈ ಬೀರಲಿಂಗೇಶ್ವರನಿಗೆ, ಜೈ ಕನಕದಾಸರಿಗೆ, ಜೈ ಮೈಲಾರ ಲಿಂಗೇಶ್ವರನಿಗೆ, ಜೈ ಸಂಗೊಳ್ಳಿ ರಾಯಣಿಗೆ, ಜೈ ಕನಕದಾಸರಿಗೆ. ದಾಸಶ್ರೇಷ್ಠ ಭಕ್ತ ಕನಕದಾಸರ ಜಯಂತಿಯನ್ನು 538ನೇ ಜಯಂತಿಯನ್ನು ಕಾದ್ರಿಪುರ ಗ್ರಾಮದಲ್ಲಿ ಅದ್ದೂರಿಯಾಗಿ ಆಚರಿಸಲಾಗಿರುತ್ತದೆ. ಎಲ್ಲ ಗ್ರಾಮದ ಎಲ್ಲ ಮುಖಂಡರು, ಎಲ್ಲ ಕುಲ ಬಾಂಧವರು, ಹಿರಿಯರು ಎಲ್ಲರೂ ಬಂದು ಸಹಕಾರ ಕೊಟ್ಟು ಈ ಜಯಂತಿಯನ್ನು ಯಶಸ್ವಿಗೊಳಿಸುತ್ತಿದ್ದಾರೆ. ಮೊದಲನೇದಾಗಿ ಕುರುಬರದೊಂದು ಚರಿತ್ರೆನೇ ಐತೆ ದೇಶದಲ್ಲಿ. ಅದೇನಪ್ಪ ಅಂದರೆ, ಈ ದೇಶ ಕಂಡ, ಈ ರಾಜ್ಯ ಕಂಡ ಕುರುಬರು ಏನು ಮಾಡಿದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತು. ಕಾಶಿ ವಿಶ್ವೇಶ್ವರಯ್ಯ ದೇವಸ್ಥಾನವನ್ನು ಕಟ್ಟಿಸಿರ್ತಕ್ಕಂಥ ಅಹಲ್ಯಾಬಾಯಿ ಹೋಳ್ಕರ್ ಅವರು ಈ ಕುರುಬ ಜಾತಿಗೆ ಸೇರಿರ್ತಕ್ಕಂಥವರು. ಬ್ರಿಟಿಷರು ಆಳಿರ್ತಕ್ಕಂಥ ರಾಜ್ಯವನ್ನು ದೂರ ಯುದ್ಧವನ್ನು ಮಾಡಿ ತಳ್ಳಿರ್ತಕ್ಕಂಥ ಸಂಗೊಳ್ಳಿ ರಾಯಣ್ಣನವರು ಈಗ ನಮ್ಮ ಏನು ಮೈಸೂರು ದಸರಾ ನಡೆಯಬೇಕಾದ್ರೆ ಅಕ್ಕಬುಕ್ಕರು ಆಳಿರ್ತಕ್ಕಂಥ ರಾಜ್ಯ ಅದು. ಇವಾಗ ದಸರಾ ನಡಿಬೇಕಾದ್ರೆ ಅಕ್ಕಬುಕ್ಕರು ನಮ್ಮ ಕುರುಬ ಜಾತಿಗೆ ಸೇರಿರ್ತಕ್ಕಂಥವರು. ಈ ದೇಶ ಕಂಡ, ಈ ರಾಜ್ಯ ಕಂಡ, ಈ ಜನಮೆಚ್ಚಿನ ನಾಯಕ ಸಿದ್ದರಾಮಯ್ಯನವರು ಈ ದೇಶದ ಮಾನ್ಯ ಮುಖ್ಯಮಂತ್ರಿಗಳಾಗಿ ಈ ರಾಜ್ಯವನ್ನು ಯಶಸ್ವಿಗೊಳಿಸಿ ಈ ಕಾರ್ಯಕ್ರಮಗಳನ್ನು ಎಲ್ಲ ಅದ್ದೂರಿಯಾಗಿ ನಡೆಸ್ಕೊಡ್ತಿದ್ದಾರೆ. ಆಡಿದ ಮಾತು ನಡೀತಕ್ಕಂಥ ವೀರ ಯಾರು ಅಂದರೆ ಸಿದ್ದರಾಮಯ್ಯನವರು. ಮಾತು ಕೊಟ್ಟರೆ ಮಾತನ್ನು ಉಳಿಸ್ತಕ್ಕಂಥವರು ಸಿದ್ದರಾಮಯ್ಯನವರು. ಈಗ ದೇವರಾಜ ಅರಸರ 6 ವರ್ಷ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದರು. ಎರಡನೇ ಬಾರಿ ಸಿದ್ದರಾಮಯ್ಯನವರು ಈ ರಾಜ್ಯದ ದೇವರಾಜ ಅರಸರವನ್ನು ದಾಖಲೆಯನ್ನು ಮುರಿತಕ್ಕಂಥವರು ಸಿದ್ದರಾಮಯ್ಯನವರು. 16 ಬಜೆಟ್ ಮಂಡಿಸಿ ಈ ರಾಜ್ಯಕ್ಕೆ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥವರು ಮಾನ್ಯ ಸಿದ್ದರಾಮಯ್ಯನವರು. ಇಲ್ಲಿ ನಮ್ಮ ಗ್ರಾಮದ ಎಲ್ಲ ಹಿರಿಯರು, ಎಲ್ಲ ಮುಖಂಡರು, ನನ್ನ ಯುವ ಮಿತ್ರರು ಎಲ್ಲ ಸೇರಿರ್ತಕ್ಕಂಥವರು. ನಮ್ಮ ಹಿರಿಯರಾದ ಮಾನ್ಯ ತಿಮ್ಮರಾಯಪ್ಪನವರು, ನಮ್ಮ ನೆಚ್ಚಿನ ನಾಯಕರಾದಂಥ ರಾಮಚಂದ್ರಣ್ಣವರು, ನಮ್ಮ ಒಕ್ಕಲಿಗರ ಸಂಘದ ಆಲ್ ಡೈರಿ ಉಪಾಧ್ಯಕ್ಷರಾದ ನಾರಾಯಣಣ್ಣವರು, ಇನ್ನೊಬ್ಬ ಮುಖಂಡರಾದಂಥ ಶಿವಶಂಕರ್ ರೆಡ್ಡಿಯವರು, ಇಲ್ಲಿ ನಮ್ಮ ಹಿರಿಯರಾದಂಥ ಮಾನ್ಯ ಕೃಷ್ಣಪ್ಪನವರು ಎಲ್ಲರೂ ಸೇರಿ ಅದ್ದೂರಿಯಾಗಿ ಮೊದಲು ನನ್ನ ಯುವ ಮಿತ್ರರಿಗೆ, ನನ್ನ ಕನಕ ಯುವ ಮಿತ್ರರಿಗೆ ವಂದನೆಗಳನ್ನು ಸಲ್ಲಿಸ್ತಿದ್ದೇನೆ. ಇವರ ಸಹಕಾರದಿಂದ ನಾನು ಎಲ್ಲ ವಿಜೃಂಭಣೆಯಿಂದ ನಡೆಸ್ಕೊಂಡು ವರ್ಷ ಅದ್ದೂರಿಯಾಗಿ ನಡೆಸ್ಕೊಂಡು ಬಂದಂಥ ಜಯಂತಿಯನ್ನು ಈಗ ನಮ್ಮೂರು ಮೆರವಣಿಗೆ ಮುಗಿಸ್ಕೊಂಡು ನಮ್ಮ ಕನಕ ಭವನವನ್ನು ಉದ್ಘಾಟನೆ ಮಾಡಲಿಕ್ಕೆ ಬರ್ತಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು, ಬೈರತಿ ಸುರೇಶ್ರವರು, MTB ನಾಗರಾಜಣ್ಣವರು, ವರ್ತೂರು ಪ್ರಕಾಶಣ್ಣವರು, ಈಗಿನ ಶಾಸಕರಾದಂಥ ಸಮೃದ್ಧಿ ಮಂಜುನಾಥ್ ಅವರು, ಕೊತ್ತೂರು ಮಂಜುನಾಥ್ ಅವರು. ಮೊದಲನೇದಾಗಿ ಇನ್ನೊಂದು ಹೇಳಬೇಕು, ನಮ್ಮ ಆಂಧ್ರದ ಗಡಿಭಾಗದ ನಮ್ಮ ಆಂಧ್ರ ಮಿತ್ರರಾದಂಥ ಸವಿತಾ ಅವರು ಬರ್ತಿದ್ದಾರೆ. ಅನಂತಪುರ ಜಿಲ್ಲಾ MP ಗಳಾದಂಥ ಪಾರ್ಥ ಸಾರಥಿ ಅವರು ಬರ್ತಿದ್ದಾರೆ ನಮ್ಮ ಚೌಟ್ರಿ ಉದ್ಘಾಟನೆಗೆ. ಅವ್ರಿಗೆಲ್ಲರಿಗೂ ಧನ್ಯವಾದವನ್ನು ತಿಳಿಸ್ತಾ ನನ್ನ ಮುಕ್ತ ಭಾಷಣವನ್ನು ಮುಗಿಸ್ತಿದ್ದೇನೆ.